Hallelujah, Hallelujah. Thank you. Hallelujah. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದಿ. ಕುರುಡನಾಗಿದ್ದೆ ಕರುಣೆ ತೋರಿದಿ, ಪರಮ ದೃಷ್ಟಿಯ ನೀಡಿದಿ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ, ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾರನಿಗೆ ಸೇರುವವರೆಗೂ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಸಾರನು. ಪಾಪಿಯದೆನ್ನನ್ನು ರಕ್ಷಿಸಲೆಂದು
ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸೈತನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಸೈತನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಲೋಕದ ಆಸೆಯು ಎದ್ದು ನಿಂತರು, ಲೋಕದ ಆಸೆಯು ಎದ್ದು ನಿಂತರು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ. ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ಸಂಧಿಸಲು ಬರುವವನೇ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಐಶ್ವರ್ಯವೆಲ್ಲ ಅಳಿದೋದರು, ಐಶ್ವರ್ಯವೆಲ್ಲ ಅಳಿದೋದರು. ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು, ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು. ಯೇಸು ಸಾಕು ಸಾಕು ಸಾಕು,
ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಸಾಕೆನಗೆ. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ಆತ್ಮನ ಬಲದಿಂದ ನಡೆಸುವನು. ಆತ್ಮನ ಬಲದಿಂದ ನಡೆಸುವನು. ಬಲದಿಂದ ನಡೆಸುವನು. ಆತ್ಮನ ಬಲದಿಂದ ನಡೆಸುವನು. ಯೇಸು ಸಾಕು ಸಾಕು ಸಾಕು. ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. 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 ಯೇಸು ಸಾಕು ಸಾಕು ಸಾಕು. ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. 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 ಹಾಗೆ ನೋಡಿ ಹೇಳೋಣ, ಅಪ್ಪ ನೀನು ಸಾಕು ಡ್ಯಾಡಿ, ನೀನು ಸಾಕು ಡ್ಯಾಡಿ. ಹಾಲೆಲೂಯಾ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ದೇವನೇ, ಹಗಲು ರಾತ್ರಿ ಕಾಯುವ ಕರ್ತನೇ, ನಿಮಗೆ ವಂದನೆ. ಹಾಲೆಲೂಯಾ, ನಿಮಗೆ ವಂದನೆ. ನನಗಾಗಿ ಚಿಂತಿಸುವ ದೇವರೇ, ಹಾಲೆಲೂಯಾ, ನನ್ನನ್ನು ಡಿಫೆಂಡ್ ಮಾಡುವ ಕರ್ತನೇ, ನನ್ನ ನ್ಯಾಯವನ್ನ ದೊರಕಿಸುವಾತನೇ, ನಿನ್ನನ್ನೇ ದೃಷ್ಟಿಸಿ ನೋಡ್ತೇನೆಪ್ಪ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ ಡ್ಯಾಡಿ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ ಡ್ಯಾಡಿ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ. ನನಗೆ ಸಹಾಯ ಬರುವ ಪರ್ವತವೇ, ನನಗೆ ಸಹಾಯ ಬರುವ ಪರ್ವತವೇ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ನೊಂದಿಗಿರುವುದೊಂದೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ನೊಂದಿಗಿರುವುದೊಂದೇ.
ಹಗಲು ರಾತ್ರಿ ನಿನ್ನೊಂದಿಗೆ ಇರುವೆ, ಏನೇ ಬಂದರು ನಿನ್ನೊಂದಿಗೆ ಇರುವೆ, ಎಂದೆಂದಿಗೂ ನಿನ್ನೊಂದಿಗೆ ಇರುವೆ, ಎಂದೆಂದಿಗೂ ನಿನ್ನೊಂದಿಗೆ ಇರುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಡ್ಯಾಡಿ, ಹಾಲೆಲೂಯಾ, ಹಾಲೆಲೂಯಾ ಡ್ಯಾಡಿ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ನ ಸ್ತುತಿ ಹಾಡಿ ನಲಿಯುವುದೇ. ಹೌದು ರಾಜ, ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ನ ಸ್ತುತಿ ಹಾಡಿ ನಲಿಯುವುದೇ. ಹಗಲು ರಾತ್ರಿ ನಿನ್ ಸ್ತುತಿ ಹಾಡಿ ನಲಿಯುವೆನು, ಏನೇ ಬಂದರು ನಿನ್ ಸ್ತುತಿ ಹಾಡಿ ನಲಿಯುವೆನು, ಎಂದೆಂದಿಗೂ ನಿನ್ ಸ್ತುತಿ ಹಾಡಿ ನಲಿಯುವೆನು. ಹೌದು ರಾಜ, ಎಂದೆಂದಿಗೂ ನಿನ್ ಸ್ತುತಿ ಹಾಡಿ ನಲಿಯುವೆನು. ರಾತ್ರಿ ನಿನ್ ಸ್ತುತಿ ಹಾಡಿ ನಲಿಯುವೆನು, ಏನೇ ಬಂದರು ನಿನ್ ಸ್ತುತಿ ಹಾಡಿ ನಲಿಯುವೆನು, ಎಂದೆಂದಿಗೂ ನಿನ್ ಸ್ತುತಿ ಹಾಡಿ ನಲಿಯುವೆನು, ಎಂದೆಂದಿಗೂ ನಿನ್ ಸ್ತುತಿ ಹಾಡಿ ನಲಿಯುವೆನು. ಹಾಲೆಲೂಯಾ ಡ್ಯಾಡಿ, ಹಾಲೆಲೂಯಾ ಅಪ್ಪ, ಹಾಲೆಲೂಯಾ, 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 ಹಾಲೆಲೂಯಾ. ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ನ ಪ್ರೀತಿಸಿ ಬಾಳುವುದೇ. ಹೌದು ಡ್ಯಾಡಿ, ನನ್ನ ಬಾಳಿನ ಉದ್ದೇಶವೆಲ್ಲ, ಹೌದು ಡ್ಯಾಡಿ, ನಿನ್ನ ಪ್ರೀತಿಸಿ ಬಾಳುವುದೇ. ಹಗಲು ರಾತ್ರಿ ನಿನ್ನನ್ನೇ ಪ್ರೀತಿಸುವೆ, ಏನೇ ಬಂದರು ನಿನ್ನನ್ನೇ ಪ್ರೀತಿಸುವೆ, ಎಂದೆಂದಿಗೂ ನಿನ್ನನ್ನೇ ಪ್ರೀತಿಸುವೆ, ಎಂದೆಂದಿಗೂ ನಿನ್ನನ್ನೇ ಪ್ರೀತಿಸುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
Hallelujah. Hallelujah. Thank you, Daddy. Hallelujah. Oh, hallelujah. Hallelujah. ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ ಚಿತ್ತ ಮಾಡುವುದೇ. ಹೌದು ಡ್ಯಾಡಿ, ನನ್ನ ಬಾಳಿನ ಉದ್ದೇಶವೆಲ್ಲ ನಿನ್ ಚಿತ್ತ ಮಾಡುವುದೇ. ಹಗಲು ರಾತ್ರಿ ನಿನ್ ಚಿತ್ತ ಮಾಡುವೆನು. ಏನೇ ಬಂದರು ನಿನ್ ಚಿತ್ತ ಮಾಡುವೆನು. ಎಂದೆಂದಿಗೂ ನಿನ್ ಚಿತ್ತ ಮಾಡುವೆನು. ಎಂದೆಂದಿಗೂ ನಿನ್ ಚಿತ್ತ ಮಾಡುವೆನು. ಹಲ್ಲೆಲೂಯಾ. ಎಂದೆಂದಿಗೂ ನಿನ್ ಚಿತ್ತ ಮಾಡುವೆನು. ಹಲ್ಲೆಲೂಯಾ. ಡ್ಯಾಡಿಯನ್ನು ನೋಡಿ ಹೇಳೋಣ, ಹಲ್ಲೆಲೂಯಾ. ನಿನ್ ಚಿತ್ತ ಮಾಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಮಡಿಲಲ್ಲೇ ಮಲಗಿರುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಡ್ಯಾಡಿಯನ್ನು ನೋಡಿ ಹೇಳೋಣ, ಥ್ಯಾಂಕ್ ಯು ಜೀಸಸ್. Thank you, Jesus. Hallelujah. ಹೌದು, ಮಡಿಲಲ್ಲೇ ಮಲಗಿಸುವ ದೇವರೇ, ನಿನ್ನ ಮಡಿಲಲ್ಲೇ ಇರುವ ಆಸೆ, ನಿನ್ನ ಎದೆಯಲ್ಲೇ ಹೊರಗಿರುವ ಆಸೆ, ನಿನ್ನೊಂದಿಗೆ ಹಗಲು ರಾತ್ರಿ ಇರುವ ಬಯಕೆ, ಆಸೆ. ಹಲ್ಲೆಲೂಯಾ. ಮುಟ್ಟಿ ನೋಡುವ ಆಸೆ. ಡ್ಯಾಡಿ, ನಿನ್ನ ಮುಟ್ಟಿ ನೋಡುವ ಆಸೆ. ಎಸ್ ಲೋ. ಮುಟ್ಟಿ ನೋಡುವ ಆಸೆ. ನಿನ್ನ ಮುಟ್ಟಿ ನೋಡುವ ಆಸೆ. ನಿನ್ನ ಉಡುಪಿನ ಪೀನ ಗೊಂಡೆಯನ್ನು ಹೇಗಾದರೂ ಮುಟ್ಟಿ ನೋಡುವ ಆಸೆ. ಎಸ್ ಲೋ. ಪಾದವ ಹಿಡಿದು ಕಣ್ಣೀರಿಂದ ನೆನೆಸಿ ಮುತ್ತನ್ನಿಡುವ ಆಸೆ. ಕರಗಳನ್ನ ಚಾಚಿ ಆಸೆ. ಏಸೆಯೇ ಯೇಸುವೇ, 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 ಯೇಸುವೇ. ಹಾಗೆ ಡ್ಯಾಡಿ ಜೊತೆಲೇ ಮಾತಾಡುವ. ಡ್ಯಾಡಿ, ನಿನ್ನನ್ನು ಮುಟ್ಟಿ ನೋಡುವ ಆಸೆ, ನಿನ್ನ ಪಾದದಲ್ಲಿರುವ ಆಸೆ, ನಿನ್ನ ಮಡಿಲಲ್ಲಿರುವ ಆಸೆ. ಹಲ್ಲೆಲೂಯಾ. Hallelujah. Worship you, Father. Worship you, Jesus. Worship you, Holy Ghost. Hallelujah. Hallelujah. Thank you, thank you, thank you, thank you, thank you, thank you. ಹಾಗೆ ಡ್ಯಾಡಿಯನ್ನು ನೋಡಿ
ಹೃದಯದ ಆಳದಿಂದ ಆತನನ್ನು ಮಹಿಂಪಡಿಸುವ, ಹೃದಯದ ಆಳದಿಂದ ಆತನನ್ನು ಕೊಂಡಾಡುವ. ಹಲ್ಬಾ ಬಾ 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 ಬಿಬಾ ಮಕಸಿ ಕಲಾರ ಹಬಾಬಾ ಕಾತುರಾ ಕೂಲಾ ಕಾಲಾ ಕಾಲ ಎ ಭೇಯ ಸಂಗತುರ ನಮ ಕಾಲಾ ಬಾರು ಯಾತರ ಹರ್ ಭಾ ಬಾಬಾ ಕಾಸಿ ಕತುರೋ ರೋ ರೋ ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪಾದವ ಹಿಡಿದು ಕಣ್ಣೀರಿಂದ ನನಸಿ ಮುತ್ತನ್ನಿಡುವ ಆಸೆ. ನಿನ್ನ ಪಾದವ ಹಿಡಿದು ಕಣ್ಣೀರಿಂದ ನೆನಸಿ ಮುತ್ತನ್ನಿಡುವ ಆಸೆ. ಆಸೆ ಆಸೆ ಡ್ಯಾಡಿ 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 ಓ ಡ್ಯಾಡಿ ಓ ಡ್ಯಾಡಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ನಾವು ಯಾಕೋಬನ ಪತ್ರಿಕೆ ಥ್ಯಾಂಕ್ ಯು ಜೀಸಸ್ 4ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಯಾಕೋಬನ ಪತ್ರಿಕೆ ಯಾಕೋಬ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಸೈತಾನನು ಬಿಟ್ಟು ಓಡಿ ಹೋಗ್ತಾನಂತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಸೈತಾನ ಬಿಟ್ಟು ಹೋಗೋದಿರಲಿ. ಯಾಕೆ ಸೈತಾನನ ಜೊತೆಗೆ ಇಟ್ಕೋಬಾರ್ದು? ಯಾಕೆ ಅವನು ಓಡಿ ಹೋಗಬೇಕು? ಪಾಪ ಅಲ್ವಾ ಅವನು ಕೂಡ? ಅವನ ಜೊತೆಗೆ ಇರಿಸ್ಕೋಬೋದಲ್ಲ, ನಿಮ್ಮ ಜೊತೆಲಿ ಇರಿಸ್ಕೋಬೋದಲ್ಲ, ನಿಮ್ಮ ಮನೇಲಿ ಇರಿಸ್ಕೋಬೋದಲ್ಲ, ನಿಮ್ಮ ಜೊತೆಲಿ ಇರಿಸ್ಕೋಬೋದಲ್ಲ. ಯಾಕೆ ಅವನು ಓಡಿ ಹೋಗಬೇಕು? ಹೊರಟೋಗೋದು ಬೇಡ ಅಂತೆ, ಓಡಿ ಹೋಗ್ಬೇಕಂತೆ. ಇವತ್ತು ನಾವು ಬಹಳ ಜಾಗ್ರತೆ ವಹಿಸಬೇಕಾದ ಅನಿವಾರ್ಯದಲ್ಲಿದ್ದೇವೆ. ಸೈತಾನನ್ನು ಹತ್ತಿರ ಕೂಡ ಇರಬಾರ್ದು, ಆತನ ದೂರಕ್ಕೆ ಹೋಗಬೇಕು, ಅದರಲ್ಲೂ ಓಡಿ ಹೋಗಬೇಕು ಅನ್ನುವುದು ನಮ್ಮ ಬಯಕೆ, ದೇವರ ಚಿತ್ತ. ನಾವು ಮುಂದೆ ನೋಡೋಣ ಹೇಗೆ ಓಡ್ತಾನೆ, ಯಾವಾಗ ಓಡ್ತಾನೆ ಎಲ್ಲ ಆಮೇಲೆ ನೋಡೋಣ. ಈಗ ಮೊದಲನೇದಾಗಿ ಆತನು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ ನಮ್ಮ ಹತ್ರ ಬಂದಿದ್ದಾನೆ ಅಂತ ಅಲ್ವಾ ಅರ್ಥ. ಯಾವಾಗ ಬರ್ತಾನೆ, ಆತನು ಬಂದರೆ ಏನಾಗುತ್ತೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸುವ. ಸೈತಾನು ಬಂದರೆ ಏನಾಗುತ್ತೆ? ಮೊದಲನೇದಾಗಿ ಇವತ್ತು ಒಂದು ಅಧ್ಯಾಯದ ಒಂದು ವಿಚಾರವನ್ನು ಮಾತ್ರ ನಮ್ಮ ಗಮನಕ್ಕೆ ತಗೊಳ್ಳೋಣ. ಆದಿಕಾಂಡ ತಗೊಳ್ರಿ. ಆದಿಕಾಂಡ 3ನೇ ಅಧ್ಯಾಯ. ಇದು ಈ ವಾಕ್ಯ ಭಾಗ ಅಥವಾ ಈ ವಿಚಾರ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಎಲ್ಲ ದೇವ ಮಕ್ಕಳಿಗೂ ಈ ವಿಚಾರ ಗೊತ್ತು. ಸೈತಾನು ಬಂದರೆ ಏನೇನು ಕಾರ್ಯಗಳಾಗ್ತದೆ ಅನ್ನೋದನ್ನು ಇಲ್ಲಿ ನೋಡ್ತೇವೆ. ಮೊದಲನೇದಾಗಿ 3ನೇ ಅಧ್ಯಾಯ 4ನೇ ವಚನ 5ನೇ ವಚನ. ಆದಿಕಾಂಡ 3:4-5. ಆಗ ಸರ್ಪವು ಸ್ತ್ರೀಗೆ,
ನೀವು ಹೇಗೂ ಸಾಯುವುದಿಲ್ಲ. ಹ್ಮ್ ನೀವು ಇದರ ಹಣ್ಣನ್ನು ತಿಂದಾಗಲೇ ಹ್ಮ್ ನಿಮ್ಮ ಕಣ್ಣುಗಳು ತೆರೆಯುವವು. ಹ್ಮ್ ನೀವು ದೇವರಂತೆ ಆಗಿ ಹ್ಮ್ ಒಳ್ಳೆದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ. ಹ್ಮ್ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಸೈತಾನ ಮಾಡುವ ಕೆಲಸ, ಸೈತಾನ ನಮ್ಮ ಜೊತೆ ಯಾಕೆ ಇರಿಸೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಯಾಕೆ ದೇವ್ರ ವಾಕ್ಯ ಅಡ್ವೈಸ್ ಮಾಡ್ತದೆ, ಅವನು ಓಡಿ ಹೋಗ್ಬಿಡ್ತಾನೆ, ಓಡಿ ಹೋಗ್ಬೇಕು ಅಂತ ಹೇಳಿ. ಮೊದಲನೇ ಕಾರಣ, ಸೈತಾನ ನಮ್ಮ ಎಲ್ಲಿ ಬರ್ತಾನೋ ಅಲ್ಲಿ ಮೊದಲು ಏನು ಮಾಡ್ತಾನೆ ಅಂದರೆ ಸುಳ್ಳನ್ನು ನಂಬಿಸ್ತಾನೆ, ಭ್ರಮೆಯನ್ನು, ಇಲ್ಲದೇ ಇರುವಂಥ ವಿಚಾರಗಳನ್ನು ತಂದಾಕ್ತಾನೆ. ಅದು ನಿಜಾನೇ ಅಲ್ಲ, ಅದನ್ನು ನಂಬಿಸ್ತಾನೆ. ಈ ಹವಳ ಜೀವಿತದಲ್ಲಿ ನೋಡ್ರಿ, ನೀವು ಹೇಗೂ ಸಾಯೋದಿಲ್ಲ. ದೇವ್ರು ಸತ್ತೇ ಸಾಯ್ತೀರಿ ಅಂತಂದರೆ ನೀವು ಹೇಗೂ ಸಾಯೋದಿಲ್ಲ. ಇದನ್ನೇ ಇವಳು ನಂಬ್ತಾಳೆ. ಮತ್ತು ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣು ತೆರೀತದೆ. ಈಕೆ ಇದನ್ನೇ ನಂಬ್ತಾಳೆ. ಆಮೇಲೆ ನೀವು ದೇವರಂತೆ ಆಗ್ತೀರಿ, ನೀವು ದೇವರಂತೆ ಆಗ್ತೀರಿ, ಇದನ್ನು ಹಾಗೆ ನಂಬ್ತಾಳೆ. ಆಮೇಲೆ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗ್ತೀರಿ. ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಆಗ್ತದೆ, ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತದೆ. ನೀವು ಒಳ್ಳೆ ನಾಲೆಜ್ ಪೀಪಲ್ ಆಗ್ತೀರಿ. ಆಮೇಲೆ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ನೀವು ತಿಂದ್ಬಿಟ್ರೆ ನೀವು ಕೂಡ ಅಭಿವೃದ್ಧಿ ಆಗ್ಬಿಡ್ತೀರಿ. ಈ ಸುಳ್ಳನ್ನು, ಈ ಸೈತಾನನ ಭ್ರಮೆಯನ್ನು ನಂಬುವಂತೆ ಮಾಡ್ತಾನೆ. ಎಲ್ಲಿ ಸೈತಾನ ಪ್ರವೇಶ ಮಾಡ್ತಾನೋ ಅಲ್ಲಿ ಇಲ್ಲದ ವಿಚಾರಗಳನ್ನು, ಇಲ್ಲದ ಕಾರ್ಯಗಳನ್ನು, ಭ್ರಮೆಯನ್ನು ತಂದು ಹಾಕ್ತಾನೆ. ಸೈತಾನನ ಕೆಲಸನೇ ಅದು. ನೋಡಿ 4ನೇ ವಚನದಲ್ಲಿ, ನೀವು ಹೇಗೂ ಸಾಯೋದಿಲ್ಲ. ಇದು ನಿಜನಾ? ಇಲ್ಲ, ಸುಳ್ಳು, ಎಲ್ಲ ಸುಳ್ಳೆ. ಅವನು ಹೇಳ್ತಾ ಇರೋದು ಎಲ್ಲವೂ ಸುಳ್ಳೆ. 4-5ನೇ ವಚನ ಎಲ್ಲವೂ ಸುಳ್ಳೆ. ಯಾಕೆ ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಸೈತಾನಿಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ತೀನಿ ಅಂದರೆ, ಎಲ್ಲ ಸುಳ್ಳಾದ ವಿಚಾರಗಳನ್ನು, ದೇವರಿಗೆ ಸಂಬಂಧಪಡದೇ ಇರುವ, ದೇವರು ಹೇಳದೇ ಇರುವ, ದೇವರು ಯೋಜಿಸದೇ ಇರುವ ವಿಚಾರಗಳನ್ನು ನಂಬಲಿಕ್ಕೆ ಮನಸ್ಸು ಬಂದ್ಬಿಡ್ತದೆ. ಇವತ್ತು ಅನೇಕ ಸುಳ್ಳು ಉಪದೇಶಗಳನ್ನು, ದುರುಪದೇಶಗಳನ್ನು ಜನರು ಹಾಗೇ ನಂಬ್ಕೊಬಿಡ್ತಾರೆ. ಅಂದರೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಅಲ್ಲಿ ಸೈತಾನನ ಎಂಟ್ರಿ ಆಗಿದೆ. ಒಬ್ಬ ತಪ್ಪಾದ ಉಪದೇಶದಲ್ಲಿ ಸುಳ್ಳನ್ನು ನಂಬಿದ್ದಾನೆ, ಅದನ್ನೇ ನಿಜ ಅಂತ ನಂಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಅದು ಬೇರೆ ಯಾರ್ದು ಅಲ್ಲ, ಆ ಸರಕು ಸಂಪೂರ್ಣ ಸೈತಾನನದು. ದುರುಪದೇಶ, ತಪ್ಪಾದ ಉಪದೇಶಗಳು, ಅದನ್ನು ಹಾಗೆ ನಂಬಿಡ್ತಾರೆ, ನಂಬ್ಕೊಳ್ತಾರೆ ನಿಜ ಅಂತ ಹೇಳಿ. ಇದು ಸೈತಾನನ ತಂತ್ರ. ವಾಸ್ತವಾಂಶದಲ್ಲಿ ಇದು ಇರೋದಿಲ್ಲ. ನನಗೆ ಒಂದು ಕತೆ ನೆನಪಿಗೆ ಬರ್ತದೆ. ನಾವು ಹೈಸ್ಕೂಲ್ನಲ್ಲಿದ್ದಾಗ, ನನಗೆ ಅರ್ಧಂಬರ್ಧ ನೆನಪು, ಫುಲ್ ನೆನಪಿಲ್ಲ. ಅರಸನಿಗೆ ವಿಶೇಷವಾದ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ವಿಶೇಷ ವಸ್ತ್ರ ಉಡಿಸ್ತೀನಿ ಅಂತ ಹೇಳಿ ಅವನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತಹ ಒಂದು ಕತೆ ನೆನಪಿಗೆ ಬರ್ತದೆ. ಅವನು ಹಾಗೆ ನಂಬಿಡ್ತಾನೆ. ನಾನು ಡ್ರೆಸ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಅಜ್ಞಾನಿ ಅಂತ ತಿಳ್ಕೊಬಿಡ್ತಾರೆ, ಅದರಿಂದ ಹೌದು ಅಂತ ಹೇಳಿ ಅವನು ನಂಬ್ಕೊಬಿಡ್ತಾನೆ. ಸುಳ್ಳು, ಅವನು ನಿಜವಾಗ್ಲೂ ಡ್ರೆಸ್ ಹಾಕಿಲ್ಲ. ಆ ಸುಳ್ಳನ್ನು ಹಾಗೆ ನಂಬಿಡ್ತಾನೆ. ಸೈತಾನು ಹೇಳಿದ ಸುಳ್ಳನ್ನು ಹಾಗೆ ನಂಬಿಡ್ತಾನೆ. ಸೈತಾನು ಸುಳ್ಳನ್ನು ನಂಬುವಂತೆ ಅಷ್ಟು ಪರಿಪಕ್ವವಾಗಿ ತಂದು ಹಾಕ್ತಾನೆ. ಸುಳ್ಳನ್ನು ನಂಬುವ ಹಾಗೆ. ಅದರಿಂದ ದೇವರ ಮಕ್ಕಳು ಜಾಗೃತಿಯಾಗಿರಬೇಕು. ಆಗಾಗ ಮಾಡುವ ಒಂದು ಪ್ರಾರ್ಥನೆ ಏನಂದರೆ, ನಾನು ಸಂದೇಶ ಕೊಡುವಾಗ, ಸಂದೇಶ ಸಿದ್ಧಪಡಿಸುವಾಗ, ಪ್ರಾರ್ಥನೆಯಲ್ಲಿರುವಾಗ ದೇವರ ಹತ್ರ ಕೇಳುವಂಥದ್ದು, ಸೈತಾನನ ಯಾವ ಭ್ರಮೆಗೂ ನಾನು ಮರಳಾಗದ ಹಾಗೆ ನನ್ನನ್ನು ಕಾಪಾಡಪ್ಪ, ನನ್ನ ಮನಸ್ಸಿನ ಮೇಲೆ ನೀನು ಹಿಡಿತ ಸಾಧಿಸು ಸ್ವಾಮಿ. ಯಾಕಂದರೆ ಈ ಸುಳ್ಳು ಉಪದೇಶ ಮಾಡೋರೆಲ್ಲ ವಾದ ಮಾಡೋದೇನಂತ ಹೇಳಿದರೆ, ನಮ್ಮದೇ ಸರಿ, 100% ನಮ್ಮದೇ ಸರಿ ಅಂತ ಹೇಳಿ.
ಪಾಪ ಅವ್ರ ನೆನೆಸ್ರೆ ಅಯ್ಯೋ ಅನಿಸುತ್ತೆ. ಯಾಕಂದರೆ ಅವ್ರು ಹಂಗೆ ನಂಬ್ಕೊಂಬಿಟ್ಟಿದ್ದಾರೆ. ಯಾಕೆ ಆ ಸುಳ್ಳನ್ನೇ ನಂಬಿದ್ದಾರೆ, ಸುಳ್ಳನ್ನೇ ನಂಬಿದ್ದಾರೆ, ಭ್ರಮೆಯನ್ನು ನಂಬಿದ್ದಾರೆ. ನಾವು ಚಿಕ್ಕ ಮಕ್ಕಳಿಗೆ ಗುಮ್ಮ ಬರ್ತಾನೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಪದ ಬಳಕೆ ಮಾಡ್ಬೋದು. ಗುಮ್ಮ ಬರ್ತಾನೆ, ನಿನ್ನ ತಗೊಂಡೋಗ್ಬಿಡ್ತಾನೆ, ಬೇಗ ತಿನ್ಕೋ, ಅವ್ನು ಬರೋಕ್ಕೆ ಮುಂಚೆ ಬೇಗ ತಿನ್ಕೊಬಿಡು, ಇಲ್ಲಾಂದರೆ ನಿನ್ನ ತಗೊಂಡೋಗ್ಬಿಡ್ತಾನೆ ಅಂತ ಹೇಳಿದ್ರೆ ಆ ಮಕ್ಕಳು ಹಾಗೆ ನಂಬ್ಕೊಬಿಡ್ತವೆ. ವಾಸ್ತವಾಂಶದಲ್ಲಿ ಅದಿಲ್ಲ, ಆದರೆ ಮಕ್ಕಳು ಹಾಗೆ ನಂಬ್ತವೆ. ಸೊ ಈ ಸೈತಾನ್ನ ಕಾರ್ಯ ಆ ರೀತಿಯಾಗಿದೆ. ಸೈತಾನ್ನ ಕಾರ್ಯ ಹಾಗೇನೆ, ಅವರು ಹಂಗೆ ಅದನ್ನು, ಆ ಸುಳ್ಳನ್ನು ಹಾಗೆ ನಂಬ್ಕೊಬಿಡ್ತಾರೆ ನೋಡ್ರಿ. ಮತ್ತು ಎರಡನೇದಾಗಿ, ಮೊದಲನೇದಾಗಿ ಸುಳ್ಳನ್ನು ಅವರೊಳಗೆ ತುಂಬಿಸ್ತಾನೆ. ಎರಡನೇದಾಗಿ ಆ ಸುಳ್ಳೆಲ್ಲ ದ ಬೆಸ್ಟ್ ಆಗಿ ಅವ್ರಿಗೆ ಅನಿಸುತ್ತೆ. ಏನೇನು ಸುಳ್ಳನ್ನು ತುಂಬಿದ್ನೋ ಅದು ದ ಬೆಸ್ಟ್. ಇದುವರೆಗೆ ಸಿಗದೇ ಇರುವಂಥ ಉಪದೇಶ, ಇದುವರೆಗೆ ಸಿಗದೇ ಇರುವಂಥ ಮಜಾ, ಇದುವರೆಗೆ ಸಿಗದೇ ಇರುವಂಥ ಎಂಜಾಯ್ಮೆಂಟ್, ಇದುವರೆಗೆ ಸಿಗದೇ ಇರುವಂಥ ಖುಷಿ ಅವ್ರಿಗೆ ಬಂದ್ಬಿಡ್ತದೆ. ನೋಡಿ, ಅವ್ರಿಗೆ ಹಂಗೆ ಆಗಿದೆ. ಏನಾಗಿದೆ, ಆ 6ನೇ ವಚನವನ್ನು ನೋಡಿ. ಆದಿಕಾಂಡ 3:6. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು. ನೋಡಿದ್ರ, ಈಗ ಇವಳ ತಿಳುವಳಿಕೆ ಲೆವೆಲೇ ಬೇರೆ, ಇದು ಬೇರೆ ಲೆವೆಲ್. ಈಗ ಅದೇ ಹಣ್ಣು ಈಗ ಹೆಂಗ್ ಕಾಣ್ತಾ ಇದೆಯಂತೆ, ತಿನ್ನುವುದಕ್ಕೆ ಉತ್ತಮವಾಗಿಯೂ, ಎಲ್ಲ ವಿಟಮಿನ್ ಅಡಗಿದೆ, ನೋಡುವುದಕ್ಕೆ ರಮ್ಯವಾಗಿಯೂ, ಎಷ್ಟು ಚೆನ್ನಾಗಿದೆ. ಆಮೇಲೆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ. ಸೈತಾನ ವಂಚನೆ ಹೇಗಿದೆ ನೋಡ್ರಿ. ಮೊದಲನೇದಾಗಿ ಸುಳ್ಳನ್ನು ತುಂಬ್ತಾನೆ, ಆ ಸುಳ್ಳೇ ದ ಬೆಸ್ಟ್ ಆಗಿ ಅನಿಸ್ತದೆ. ಎರಡನೇದಾಗಿ ಆ ಸುಳ್ಳೇ ದ ಬೆಸ್ಟ್. ಸೈತಾನ ಬಂದ್ರೇ ಸಂಪೂರ್ಣವಾಗಿ ಎಷ್ಟು ಒಳ್ಳೆಯವರು, ಅಂದರೆ ಎಷ್ಟು ಒಳ್ಳೆಯವ್ರನ್ನ ಸಂಪೂರ್ಣವಾಗಿ ತನ್ನ ಟ್ರ್ಯಾಕಿಗೆ ತಗೊಂಡೋಗ್ಬಿಡ್ತಾನೆ. ನಿಜವಾಗ್ಲೂ ದೇವರಿಗಾಗಿ ಭಯಭಕ್ತಿ ಉಳ್ಳ ಜನ, ಕೆಲವ್ರನ್ನಂತೂ ನಾನು ನೆನೆಸ್ಕೊಳ್ತೀನಿ, ತುಂಬ ಭಯಭಕ್ತಿ ಉಳ್ಳ ಜನ, ಆತ್ಮಿಕವಾಗಿ ಕರ್ತನಿಗಾಗಿ ವೈರಾಗಿ ಉಳ್ಳ ಜನ, ಎಲ್ಲೋ ಒಂದು ಕಡೆ ಸೈತಾನ ಎಂಟ್ರಿ ಆಗಿಬಿಟ್ಟು ಅವ್ರನ್ನ ತಪ್ಪಾದ ಉಪದೇಶದಲ್ಲಿ ತಗೊಂಡೋಗ್ಬಿಟ್ಟು ಅವರು ಸುಳ್ಳು ಉಪದೇಶವನ್ನು, ತಪ್ಪಾದ ಉಪದೇಶವನ್ನು ಇದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೆನೆಸಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕಂದರೆ ಸೈತಾನನಿಗೆ ಅವರು ಅವಕಾಶ ಕೊಟ್ಟಿರೋದ್ರಿಂದ ಸೈತಾನ ಆ ಭ್ರಮೆಯನ್ನು ಅವರೊಳಗೆ ತುಂಬಿಸ್ದ. ಎರಡನೇದಾಗಿ ಬೇರೆ ಎಲ್ಲದಕ್ಕಿಂತ ಅದೇ ಬೆಸ್ಟು ಅಂತ, ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್, ಅದರಲ್ಲಿ ಒಂದು ಖುಷಿ, ಅದರಲ್ಲಿ ಒಂದು ಸಂತೋಷ, ಅದರಲ್ಲಿ ಒಂದು ಹೆಮ್ಮೆ, ಯಾರು ಗೊತ್ತಿಲ್ಲದೆ ಇರುವ ಸತ್ಯ ನಾನು ತಿಳ್ಕೊಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ಹೆಮ್ಮೆ, ಯಾರಿಗೂ ಸಿಗದೇ ಇರುವಂಥ ಮಜಾ. ಈ ಕುಡುಕನ್ನು ನೋಡಿ, ಯಾರಿಗೂ ಸಿಗದೇ ಇರುವ ಮಜಾ ನನಗೆ ಸಿಗ್ತಾ ಇದೆ. ಎಲ್ಲೂ ಸಿಗದೇ ಇರುವಂಥ ಮಜಾ ವ್ಯಭಿಚಾರದಲ್ಲಿದೆ, ವೇಶ್ಯಾವಾಟಿಕೆಯಲ್ಲಿದೆ. ಎಲ್ಲೂ ಸಿಗದೇ ಇರುವಂತಹ ಇಂಪ್ರೂವ್ಮೆಂಟ್, ಅಭಿವೃದ್ಧಿ ಕಳ್ಳತನದಲ್ಲಿದೆ. ಬೇಗನೆ ಇದಾಗ್ಬಿಡ್ಬೋದು, ಇಂಪ್ರೂವ್ ಆಗ್ಬಿಡ್ಬೋದು. ಅದರ ಬಗ್ಗೆ ಒಂದು ಪಾಸಿಟಿವ್ ಅಪ್ರೋಚ್ನೇ ಕೊಟ್ಬಿಡ್ತಾನೆ. ಮೈಂಡ್ ಸೆಟ್ ಟೋಟಲಿ ಚೇಂಜ್. ತುಂಬ ಒಳ್ಳೆಯವರಾಗಿದ್ದವರು ಈ ಥರ ಆಗ್ಬಿಟ್ಟಿದ್ದಾರೆ. ಅದೇ ಸರಿ ಅಂತ ಹೇಳ್ತಾರೆ, ಅದೇ ಖುಷಿ ಅಂತಾರೆ, ಅದರಲ್ಲೇ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ಸೈತಾನ ಹೆಂಗೆ ತಗೊಂಡು ಹೋಗ್ತಾನೆ ನೋಡ್ರಿ. ಇವನ್ನ ಹೋಗುವಂಥ ನಿಧಾನಕ್ಕೆ ಹೋಗ್ಬೇಕು, ಓಡಿಸ್ಬೇಕಾ ಹೇಳ್ರಿ. ಈಗ ಇಂಥ ದುಷ್ಟನ, ಇಂಥ ದಿಕ್ ತಪ್ಪಿಸುವವನನ್ನ ಓಡಿಸ್ಬಿಡ್ಬೇಕು. ಹಾಲೆಲೂಯ. ಸುಮ್ಮನೆ ಎಲ್ಲ ನಡ್ಕೊಂಡು ಹೋಗಕ್ಕೆ ಬಿಡಬಾರ್ದು. ಬಟ್ಟೆ ಬರೀ ಇಲ್ಲ ಅಂತ ಹೇಳಿ ಓಡಿಸ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಂದ್ರೆ, ನೆಕ್ಸ್ಟ್ ಏನು ಮಾಡ್ತಾನೆ, 7ನೇ ವಚನ ಏನು ಹೇಳ್ತದೆ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ನೋಡಿ, ಈಗ ಅವ್ರಿಗೆ ಏನು ಅವರನ್ನು ತನ್ನ ವಶಕ್ಕೆ ತಗೊಂಡ ತಕ್ಷಣ ಅವನು ಮಾಡುವ ಮೊದಲನೇ ಕೆಲಸ ಏನು ಗೊತ್ತಂದ್ರ, ವಸ್ತ್ರವನ್ನು ತೆಗಿತಾನೆ. ದೇವ್ರ ಮಕ್ಕಳಿಗೆ ಅರ್ಥ ಆಗಲ್ಲ. ಕೆಲವರಿಗೆ ವಸ್ತ್ರ ತೆಗೆದ್ರೂ ಸಹ ಇನ್ನೂ ಕೋಮದಲ್ಲೇ ಇರ್ತಾರೆ. ಅಂದರೆ ದೇವರ ಒಂದು ಮಹಿಮೆ ಆದಾಮ ಹವ್ವಳರನ್ನ ಆವರಿಸಿತ್ತು. ಒಂದು ಡಿವೈನ್ ಪ್ರಭಾವ ಆದಾಮ ಹವ್ವಳರನ್ನ ಆವರಿಸಿತ್ತು.
ಆತನ ಮಹಿಮೆಯೇ ವಸ್ತ್ರವಾಗಿ ಅವರನ್ನು ಆವರಿಸಿತ್ತು. ಯಾವಾಗ ಸೈತಾನ್ನ ವಂಚನೆಗೆ ಒಳಗಾಗ್ತಾರೋ ವಸ್ತ್ರ ಲಾಸ್ಟ್, ಆ ಮಹಿಮೆಯ ವಸ್ತ್ರ ಲಾಸ್ಟ್ ಕಿತ್ತಾಕ್ತಾನೆ, ಫಸ್ಟ್ ಕಿತ್ತಾಕ್ತಾನೆ. ನೀವು ಬೇಕಾದ್ರೆ ನೋಡಿ, ಎಂಥ ವೈಭವದಲ್ಲಿದ್ದರು ಈ ಪಾಪದಲ್ಲಿ, ಕುಡುಕ್ತನದಲ್ಲಿ, ವೇಶ್ಯವಾಟಿಕೆಯಲ್ಲಿ ಮತ್ತು ದುರ್ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅವರ ವೈಭವ ಎಲ್ಲ ಕೂಡ, ಮಹಿಮೆ ಎಲ್ಲ ಹಾಗೆ ಹೊರಟೋಗುತ್ತೆ. ಆತ್ಮಿಕ ಮೌಲ್ಯಗಳೆಲ್ಲ ಹೊರಟೋಗುತ್ತೆ, ದೈವಿಕ ಕ್ಯಾರೆಕ್ಟರ್ ಎಲ್ಲ ಹೊರಟೋಗುತ್ತೆ, ಸದ್ಗುಣಗಳೆಲ್ಲ ಹೋಗ್ಬಿಡುತ್ತೆ. ಒಂದಿನ ಒಂದು ದುರುಪದೇಶ, ಓನ್ಲಿ ಜೀಸಸ್ ಅನ್ನುವಂಥ ಒಂದು ದುರುಪದೇಶ, ಎದುರುಗಡೆ ಚೇರ್ ಹಾಕ್ಕೊಂಡು ನಾವಿಬ್ಬರು ಮಾತಾಡ್ತಾ ಇದ್ವಿ. ಅವರು ಓನ್ಲಿ ಜೀಸಸ್ಗೆ ಹೊರಟೋಗ್ಬಿಟ್ರು. ನಾನು ಅವ್ರಿಗೆ ದೇವ್ರ ವಾಕ್ಯ ಹೇಳ್ತಾ ಇದ್ದೀನಿ. ಅಂದರೆ ಅವರು ಪ್ರಶ್ನೆ ಉತ್ತರ ನಡೀತಾ ಇದೆ. ನಾನು ಕೇಳೋ ಪ್ರಶ್ನೆಗೆ ಅವರು ಉತ್ತರ ಹೇಳಬೇಕು, ಅವ್ರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ವಿ, ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಉತ್ತರ ಕೊಡ್ಲಿಕ್ಕಾಗಲಿ ಅಂದ್ರೆ ಎಷ್ಟು ಕೋಪ ಬರ್ತದೆ. ಕ್ಯಾರೆಕ್ಟರ್ ಅಲ್ಲ, ನಾನು ಆ ವ್ಯಕ್ತಿಯನ್ನು ಆ ರೀತಿ ನೋಡಲೇ ಇಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಕ್ಯಾರೆಕ್ಟರ್ನಲ್ಲಿದ್ದರು. ಈಗ ನೋಡಿ, ಈ ದುರುಪದೇಶದಲ್ಲಿ ಹೋದ್ಮೇಲೆ ಈ ಲಾಸ್ಟ್ ಇಸ್ ಕ್ಯಾರೆಕ್ಟರ್. ಎಷ್ಟರ ಮಟ್ಟಿಗೆ ಅವ್ನು ಕೋಪ ಬಂತು ಅಂತ ಹೇಳಿದ್ರೆ, ನನ್ನ ಚೇರ್ನ ಸ್ವಲ್ಪ ಹಿಂದೆ ಜಾರಿಸಿ ಎಳ್ಕೊಂಡು ನಾನು ಹಿಂದೆ ಬರಲಿಲ್ಲ ಅಂದರೆ ನನಗೆ ಸರಿಯಾಗಿ ಬೀಳ್ತಾ ಇತ್ತು ಏಟು. ಅಷ್ಟರ ಮಟ್ಟಿಗೆ ಕೋಪ ಬರ್ತದೆ. ನನಗೆ ಆಶ್ಚರ್ಯ, ವಾಟ್ ಈಸ್ ದಿಸ್? ಇವರೇನಾ ಇಷ್ಟು ಕೋಪಗೊಳ್ತಾ ಇದ್ದಾರೆ? ಯಾಕೆ ಕೋಪಗೊಳ್ತಾ ಇದ್ದಾರೆ? ಈ ಲಾಸ್ಟ್ ಇಸ್ ಡಿವೈನ್ ಕ್ಯಾರೆಕ್ಟರ್. ಆ ಮಹಿಮೆಯ ವಸ್ತ್ರ ಹೊರಟೋಗ್ಬಿಡ್ತದೆ. ಯಾವಾಗ ಸೈತಾನ ಎಂಟ್ರಿ ಆಗ್ತಾನೋ ಗ್ಲೋರಿ ಹೊರಟೋಗ್ಬಿಡ್ತದೆ, ದೇವರ ಪ್ರಭಾವ ಹೊರಟೋಗ್ಬಿಡ್ತದೆ. ದೇವ್ರ ಮಕ್ಕಳು ತುಂಬ ಜಾಗ್ರತೆಯಿಂದ, ಸೈತಾನ ಹತ್ರನೇ ಬಿಡಬಾರ್ದು, ಓಡಿಸ್ಬಿಡ್ಬೇಕು ದೂರ. ಈ ಆದಮ ಹವ್ವಳರು ಏಮಾರ್ಬಿಟ್ರು, ಆತನ ಸುಳ್ಳನ್ನೆಲ್ಲ ಕೇಳಿಸ್ಕೊಂಡ್ರು. ನೋಡಿ, ಕೇಳಿಸ್ಕೊಳ್ಳೇಬಾರ್ದು. ಮೊದಲು ನಿಮಗೆ ಕೊಡಲ್ಪಟ್ಟ ಸತ್ಯೋಪದೇಶಕ್ಕೆ ವಿರುದ್ಧವಾದ ಉಪದೇಶಗಳಾಗಲಿ, ನಿಮ್ಮ ಸ್ಪಿರಿಟ್ನಲ್ಲಿ ಡಿಸ್ಟರ್ಬ್ ಮಾಡುವಂತಹ, ನಿಮ್ಮ ಆತ್ಮಿಕ ಜೀವಿತವನ್ನು ಹಾಳು ಮಾಡುವ ವಿಚಾರಗಳನ್ನು ಯಾರಾದರೂ ನಿಮ್ಮ ಮಧ್ಯದಲ್ಲಿ ತಂದರೆ, ಅದು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಒಂದು ನೀವು ಅವ್ರನ್ನ ಓಡಿಸ್ಬಿಡ್ಬೇಕು, ಇಲ್ಲ ನೀವು ಹೊರಟೋಗ್ಬಿಡ್ಬೇಕು. ನೀವು ಸ್ವಲ್ಪ ಹೌದಮ್ಮ, ಹೌದಕ್ಕ, ಹೌದಣ್ಣ ಅಂತ ಹೇಳಿ ನೀವೇನೋ ಕೂತ್ರಿ, ಬೇಜಾರು ಮಾಡ್ಕೊಬಿಡ್ತಾರೆ. ಬ್ರದರು ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ನಮ್ಮ ಮನೆಗೆ ಬಂದು ಆಗಾಗ, ಇನ್ನೇನು ಮಾಡೋದು, ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಹೇಳಿದ್ರಲ್ಲ ಕೇಳಿಸ್ಕೊತಾ ಇದ್ವಿ ಅಂದರೆ, ನೀವು ಅವ್ರಿಗೆ ಸ್ವಲ್ಪ ಸ್ಥಳ ಕೊಟ್ರಿ, ಆಮೇಲೆ ನೋಡಿ ಕಂಪ್ಲೀಟ್ ನಿಮಗೂ ಎಲ್ಲ ದಿನ ಹೋಗ್ತಾ 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 ಒಂದು ಭ್ರಮೆ ನಿಮ್ಮನ್ನು ಆವರಿಸುತ್ತೆ. ಅದೇ ಸರಿ ಅನಿಸ್ಬಿಡ್ತದೆ, ದ ಬೆಸ್ಟ್ ಅನಿಸ್ಬಿಡ್ತದೆ. ಇದುವರೆಗೆ ನಮ್ಮ ಸಭೆಯಲ್ಲಿ ಕೊಡದೇ ಇರುವ ಉಪದೇಶ ಒಳ್ಳೆ ವಾಕ್ಯ ತಗೊಬರ್ತಾರೆ. ಒಳ್ಳೆ ವಾಕ್ಯ ಒಬ್ರು ಹೇಳ್ತಾರೆ, ವಾಕ್ಯ ಗೊತ್ತಿಲ್ಲ, ಇದು ಭ್ರಮೆ ಅಂತ ಹೇಳಿ ಇವರು ಕೂಡ ಹಾಗೆ ನಂಬಿಟ್ರು. ಅದರಿಂದಾಗಿ ಅವರ ಮಹಿಮೆಯ ವಸ್ತ್ರವನ್ನೇ ಕಳ್ಕೊಂಡ್ರು. ಕೆಲವರಿಗೆ ಕಳ್ಕೊಂಡ್ರೂ ಪ್ರಜ್ಞೆ ಬರಲ್ಲ, ನಷ್ಟಪಟ್ಟರೂ ಪ್ರಜ್ಞೆ ಬರಲ್ಲ. ನಾವು ಈ ರೀತಿ ದೇವರ ಒಂದು ಆತ್ಮಿಕ ಮೌಲ್ಯವನ್ನು ಕಳ್ಕೊಂಡಿರೋದ್ರಿಂದ ನಮ್ಗೆ ಈ ಥರ ನಷ್ಟ ಆಗ್ತಾ ಇದೆ, ಈ ಥರ ನಾವು ಅನುಭವಿಸ್ತಾ ಇದ್ವಿ ಅಂತ ಅಂದರೂ ಕೂಡ ಕೆಲವ್ರಿಗೆ ಪ್ರಜ್ಞೆನೇ ಬರ್ತಾ ಇಲ್ಲ. ಇದೇ ನನಗೆ ಭಾಳ ದುಃಖದ ಸಂಗತಿ ಅಂತ ಹೇಳಿದ್ರೆ, ಭ್ರಮೆಗೆ ಒಳಗಾಗಿ ತಮಗೆ ನಷ್ಟ ಉಂಟಾಗಲಿಕ್ಕೆ ಪ್ರಾರಂಭ ಆದರೂ ಸಹ, ತಮಗೆ ನಷ್ಟ ಉಂಟಾಗಲಿಕ್ಕೆ ಪ್ರಾರಂಭ ಆದರೂ ಸಹ ಹಣ ನಷ್ಟ, ಹೆಸರು ನಷ್ಟ, ಮರ್ಯಾದೆ ನಷ್ಟ, ಆರೋಗ್ಯ ನಷ್ಟ, ಇದೆಲ್ಲ ಆಗ್ತಾ ಇದ್ರೂ ಕೆಲವ್ರಿಗೆ ಬುದ್ಧಿನೇ ಬರಲ್ಲ. ಈ ಮೊಂಡುತನದಲ್ಲಿ ಹಾಗೆ ಹೋಗ್ತಾರೆ. ಅದಕ್ಕೆ ಬೇರೆ ಏನೋ ತ್ಯಾಪೆ ಹಾಕ್ತಾರೆ ನೋಡಿ. ಅವರು ಈಗಲಾದ್ರೂ ಕ್ಷಮೆಗೆ, ಅಯ್ಯೋ ದೇವರೇ ತಪ್ಪು ಮಾಡಿಬಿಟ್ಟಿದ್ದು, ಎಲ್ಲೋ ಎಡವಟ್ಟಾಗಿದೆ, ಸ್ವಾಮಿ ಕ್ಷಮಿಸಪ್ಪ ಅಂತ ಹೇಳಿ ಓಡಿ ಬಂದಿದ್ರೆ ಸರಿಯಾಗ್ತಿತ್ತು. ಅವರು ಅದಕ್ಕೆ ಬದಲಾಗಿ ಬೇರೆ ತ್ಯಾಪೆ ಹಾಕ್ತಾರೆ, ಮರದ ಎಲೆಗಳನ್ನು ಸುತ್ತಕೊಳ್ತಾ ಇದ್ದಾರಂತೆ ನೋಡ್ರಿ. ವೆರಿ ಬ್ಯಾಡ್. ಈ ಹಾಳಾದ ಸೈತಾನ್ನ ಹತ್ರನೇ ಬಿಡಬಾರ್ದು. ಸ್ವಲ್ಪ ನಮಗೆ ಸಿಗ್ನಲ್ ಗೊತ್ತಾದ ತಕ್ಷಣ ನಮ್ಮ ದೇವರಂತೂ ಎಚ್ಚರಿಸ್ತಾನೆ. ಎಚ್ಚರಿಕೆ ಇಲ್ಲದೆ ಯಾರಿಗೂ ಬಿಡಲ್ಲ. ಯಾಕಂದರೆ ಮನುಷ್ಯನ ಆತ್ಮವು ದೇವರ ದೀಪ ಆಗಿದೆ ಅಂತ ಹೇಳಿ. ನನಗೆ ಇದರ ಅನುಭವ ಚೆನ್ನಾಗಿ ಅನುಭವ ಆಗಿದೆ.
ಒಂದೆರಡಲ್ಲ, ತುಂಬ ಅನುಭವಗಳು ಈ ರೀತಿಯಾಗಿ ತುಂಬ ಅನುಭವಗಳು ಆಗಿದೆ. ಏನಾದರೂ ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಾಗಲೇ ನಮಗೆ ಎಕ್ಸಾಕ್ಟ್ ಏನಾಗಿದೆ ಅಂತ ಗೊತ್ತಿರೋದಿಲ್ಲ. ನಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಗಂಟೆ ಬಾರಿಸೋಕ್ಕೆ ಶುರು ಆಗುತ್ತೆ, ಎಚ್ಚರಿಕೆಯ ಗಂಟೆ. ಏನೋ ಒಂಥರ ಅಲ್ಲ, ಒಂದು ಗಲಿಬಿಲಿ, ಏನೋ ಎಡವಟ್ಟಾಗ್ತಾ ಇದೆ ಅನ್ನೋಂಥ ಒಂದು ಸೂಚನೆ ಅಂತರ್ಯದಲ್ಲಿ ಸಿಕ್ಬಿಡ್ತದೆ. ದೇವರ ಮಕ್ಕಳು ಪ್ರತಿಯೊಬ್ಬರಿಗೂ ಸಹ ಇದು ಸ್ಪಷ್ಟವಾಗಿದೆ. ನಾವು ಅದನ್ನು ಬೈಪಾಸ್ ಮಾಡಿ ಮುಂದೆ ಹೋಗ್ಬಿಟ್ಟಾಗ ಮಾತ್ರ ಸರಿ ಹೋಗಪ್ಪ, ಇದೇನೋ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ನಮ್ಮ ಸ್ಪಿರಿಟ್ ಮ್ಯಾನ್ ಸುಮ್ಮನೆ ಕೂತ್ಕೊಬಿಡ್ತಾನೆ. ಯಾಕೆ ದೇವರ ವಾಕ್ಯನ ಹೇಳ್ತದೆ, ಮನುಷ್ಯನ ಆತ್ಮವು ದೇವರ ದೀಪ. ಹಲವಾರು ಸಂದರ್ಭಗಳಲ್ಲಿ ನಾನು ಇದನ್ನು ಗುರುತಿಸಿದ್ದೇನೆ. ಗುರುತಿಸಿ ಅಪಾಯಗಳಿಂದಲೂ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ನಾನು ಅದೆಲ್ಲ ಹೇಳಬೇಕಾದ್ರೆ ತುಂಬ ಸಾಕ್ಷಿಗಳಿವೆ. ಸೊ ನಿಮಗೂ ಸಹ ಈಗಾಗಲೇ ಹಲವಾರು ಅನುಭವಗಳಾಗಿರುತ್ತೆ. ಎಡವಟ್ಟಾದಮೇಲೆ, ಸಮಸ್ಯೆ ಆದಮೇಲೆ ಕೆಲವರು ಯೋಚನೆ ಗುರುತಿಸಿದ್ದಾರೆ. ಸಂತೋಷ, ಆವಾಗಲಾದರೂ ಪ್ರಜ್ಞೆ ಬಂದಿದೆಯಲ್ಲ, ಮೊದಲೇ ನನಗೆ ಏನೋ ಒಂಥರ ಗಲಿಬಿಲಿ ಆಗ್ತಾಯಿತ್ತು, ಈ ವ್ಯಕ್ತಿ ಬಂದಾಗಲೇ ಏನೋ ಒಂಥರ ಗಲಿಬಿಲಿ ಆಗ್ತಾಯಿತ್ತು, ಇವ್ರು ಮಾತಾಡ್ತಾ ಇದ್ದಾಗಲೇ ಏನೋ ಒಂಥರ ನನಗೆ ಯಾಕೋ ಸರಿ ಬರಲ್ಲ ಅಂತ ಅನಿಸ್ತಾ ಇತ್ತು ಅಂತ ಮೊದಲೇ ಅನಿಸುತ್ತೆ. ಆದರೂ ಬೈಪಾಸ್ ಮಾಡಿ ಹೋಗಿನೇ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೆ. ಸೊ ಈಗಾಗಲೇ ನಿಮಗೂ ಕೂಡ ಕೆಲವು ಅನುಭವಗಳಾಗಿರುತ್ತೆ. ಸಂತೋಷ, ದೇವರಿಗೆ ಸ್ತೋತ್ರ. ಜಾಗ್ರತೆ ವಹಿಸುವ. ನೋಡಿ, ಇವರು ಅಲ್ಲಿ ಎಚ್ಚೆತ್ಕೋಬೋದಾಗಿತ್ತು, ಅಲ್ಲೂ ಕೂಡ ಎಚ್ಚೆತ್ಕೊಂಡಿಲ್ಲ. ಮರದ ಎಳೆಯನ್ನು ಕಿತ್ತು ವಸ್ತ್ರವಾಗಿ ಉಟ್ಕೊಳ್ಳಿಕ್ಕೆ, ಆಗಿರುವಂಥ ಅನಾಹುತಕ್ಕೆ ಬೇರೆ ಏನೋ ತ್ಯಾಪೆ ಹಾಕಲಿಕ್ಕೆ ಹೊರಡ್ತಾ ಇದ್ದಾರೆ. ಸೈತಾನ ಇಷ್ಟಕ್ಕೆ ನಿಲ್ಲಿಸಿಲ್ಲ ಅವನ ಅವತಾರ. ಮುಂದೆ ಏನು ಮಾಡ್ತಾನೆ? 8ನೇ ವಚನ ಓದಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ, ಗಮನಿಸಿ, ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ದೇವರಿಂದ ದೂರ ಹೋಗ್ತಾ ಇದ್ದಾರೆ. ನೋಡ್ರಿ, ದೇವರು ಬರ್ತಾ ಇದ್ದಾರೆ, ಹತ್ರ ಬರ್ತಾ ಇದ್ದಾರೆ, ಇವರು ದೂರ ಹೋಗ್ತಾ ಇದ್ದಾರೆ. ಈ ಸೈತಾನ ಇದ್ರೇನೆ ಅವನೇನು ಮಾಡ್ತಾನೆ? ನಿಮ್ಮನ್ನು ದೇವರಿಂದ ದೂರ ಹೋಗುವ ಹಾಗೆ ಮಾಡಿಬಿಡ್ತಾನೆ. ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ ಅಂದದ್ದು ಒಂದು ಕಾಲ. ಈಗ ದೇವರಿಂದ ದೂರ, ವಾಕ್ಯದಿಂದ ದೂರ, ಪ್ರಾರ್ಥನೆಯಿಂದ ದೂರ, ಸಭೆಯಿಂದ ದೂರ, ಪಾಸ್ಟ್ರಿಂದ ದೂರ ಹಾಗೇ ತಗೊಂಡು ಹೋಗ್ಬಿಡ್ತಾನೆ. ಈ ಸೈತಾನ್ನ ಒಂದು ತಂತ್ರ ಹೇಗಿದೆ ಅಂತ ಹೇಳಿದ್ರೆ, ದೇವರಿಂದ ಬೇರ್ಪಡಿಸಿ ನಿತ್ಯ ನಾಶನಕ್ಕೆ ತಗೊಂಡೋಗುವುದೇ ಆತನ ಯೋಜನೆ. ಇವತ್ತು ದೇವರ ಮಕ್ಕಳಾಗಿ ನಾವು ಈ ವಿಷಯದಲ್ಲಿ ಬಹಳ ಜಾಗ್ರತೆ ಉಳ್ಳವರಾಗಿರ್ಬೇಕು. ಯಾಕೆ ಸೈತಾನ್ ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ, ಸೈತಾನ್ ನೋಡಿ ಎಂತೆಂಥ ಕೆಲಸ ಮಾಡ್ತಾನೆ. ಮೊದಲನೇದಾಗಿ ಸೈತಾನ್ ನಮ್ಮ ಮಧ್ಯದಲ್ಲಿ ಬಂದ್ರೇ ಸುಳ್ಳು ಭ್ರಮೆಯನ್ನು ತಂದು ಹಾಕ್ತಾನೆ. ಇಲ್ಲದ್ದನ್ನು ನಮಗೆ, ನಮ್ಮ ಮನಸ್ಸಿಗೆ, ನಮ್ಮ ಗಮನಕ್ಕೆ, ನಮ್ಮ ಆಲೋಚನೆಗೆ ತಗೊಂಬರ್ತಾನೆ. ಆಮೇಲೆ ನಮ್ಮನ್ನು ಮಂಕು ಮಾಡಿ ಆ ಸುಳ್ಳನ್ನೇ ನಿಜವೆಂದು ಭಾವಿಸುವ ಹಾಗೆ ಮಾಡ್ತಾನೆ. ಅದರಲ್ಲೇ ಟೇಸ್ಟ್ ತಗೊಂಬಂದ್ಬಿಡ್ತಾನೆ, ಅದರಲ್ಲೇ ಟೇಸ್ಟ್, ಸುಖ ತಂದುಬಿಡ್ತಾನೆ. ಆ ಸುಳ್ಳಿನ ವಿಚಾರದಲ್ಲೇ ಏನೋ ದೊಡ್ಡ ಸುಖ ಇದೆ, ಏನೋ ದೊಡ್ಡ ಫ್ಯೂಚರ್ ಇದೆ, ನಾನು ಈ ಗ್ಯಾಂಗ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಕೂಡ ಶ್ರೀಮಂತನಾಗ್ತೀನಿ. ಕೊನೆಗೆ ಸೇರೋದು ಜೈಲು, ಅದು ಗೊತ್ತಿಲ್ಲ. ಅವನ ಇಮೇಜ್ ಹಾಳಾಗ್ಬಿಡ್ತದೆ. ನಾನು ಈ ರೀತಿಯಾಗಿ ಡ್ರಿಂಕ್ಸ್ ಮಾಡಿದ್ರೆ ಒಳ್ಳೆ ಮಜಾ ಸಿಗ್ತದೆ, ಈ ರೀತಿ ಡ್ರಗ್ಸ್ ತಗೊಂಡ್ರೆ ಒಳ್ಳೆ ಮಜಾ ಸಿಗ್ತದೆ, ಅದರಲ್ಲಿ ಅದು ಒಳ್ಳೆ ಥರನೇ ಅನಿಸ್ಬಿಡ್ತದೆ ಅವ್ರಿಗೆ. ಅಲ್ಲಿ ಹಾಳಾಗಿ ಹೋಗ್ತೀವಿ ಅನ್ನೋಂಥ ಗ್ರಹಿಕೆನೇ ಬರಲ್ಲ. ಅದರಲ್ಲಿ ವೆರಿ ಗುಡ್ ಟೇಸ್ಟ್ ಇರುವ ಹಾಗೆ, ವೆರಿ ಗುಡ್ ಪ್ರೋಗ್ರೆಸ್ ಇರುವ ಹಾಗೆ, ಏನೋ ಬ್ರೈಟ್ ಫ್ಯೂಚರ್ ಇರುವ ಹಾಗೆ ಅವ್ರಿಗೆ ಅದರಲ್ಲೇ ಟೇಸ್ಟ್ನ ಉಂಟು ಮಾಡಿಬಿಡ್ತಾನೆ. ಕೊನೆಗೆ ಅವ್ರಿಗೆ ಸಿಗೋದು ಏನಿಲ್ಲ, ಇದ್ದ ಮಹಿಮೆ ಎಲ್ಲ ಹೊರಟೋಗುತ್ತೆ, ಇದ್ದ ವೈಭವ ಎಲ್ಲ ಹೊರಟೋಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ದೇವರಿಂದ ದೂರ ಹೊರಟೋಗ್ಬಿಡ್ತಾರೆ.
ಎಂಥ ಒಂದು ವಿಪರ್ಯಾಸ. ದೇವ್ರ ಮಕ್ಕಳು ಜಾಗೃತಿಯಿಂದ ಇರಬೇಕಪ್ಪ. ಸೈತಾನ್ ನನ್ನ ಹತ್ರ ಬೇಡ, ಓಡಿಸ್ಬಿಡ್ಬೇಕು. ಹಲ್ಲೆಲೂಯಾ. ಅವನ್ನ ನಿಧಾನಕ್ಕೆ ಹೋಗೋಕ್ಕೂ ಕೂಡ ಬಿಡಬಾರ್ದು. ಬಟ್ಟೆ ಬರೀ ಇಲ್ಲ ಅನ್ನೋಂಗೆ ಅವನ್ನೆಲ್ಲನೂ ಬಿಟ್ಬಿಟ್ಟು ಓಡಿಬಿಡ್ಬೇಕು. ಆ ರೀತಿಯಾಗಿ ಅವನನ್ನು ನನ್ನಿಂದ, ನನ್ನ ಜೀವಿತದಿಂದ ದೂರ ಓಡಿಸ್ಬಿಡ್ಬೇಕಪ್ಪ. ಆ ಕೃಪೆ ಕೊಡಪ್ಪ ಅಂತ ಕೇಳೋಣ. ಹಲ್ಲೆಲೂಯಾ. ಪ್ರತಿಯೊಬ್ಬ ದೇವರ ಮಗು ಎಚ್ಚೆತ್ತುಕೊಳ್ಳಿಕ್ಕೆ, ಸೈತಾನ್ನ ಸೂಚನೆ ಏನಾದ್ರು ಸಿಕ್ಕರೆ ಸಾಕು, ಇಮ್ಮಿಡಿಯೇಟ್ ಅವನ್ನ ದೂರ ಅಟ್ಟಿಸ್ಲಿಕ್ಕೆ, ದೂರ ಓಡಿಸ್ಲಿಕ್ಕೆ ದೇವರ ಮಕ್ಕಳು ಜಾಗ್ರತೆ ವಹಿಸಬೇಕು. ಅವನದು ಏನಾದರೂ ಒಂದು ಸ್ಮೆಲ್ ಏನಾದರೂ ಬೀಳ್ತು, ಇದು ಸೈತಾನ್ನ ಕಾರ್ಯ ಅಂತ ಗೊತ್ತಾಯ್ತ ತಕ್ಷಣ ಅಲರ್ಟ್ ಆಗಿಬಿಡ್ಬೇಕು ದೇವ್ರ ಮಕ್ಕಳು. ಹಲ್ಲೆಲೂಯಾ. ಅವನಿಗೆ ನೆಕ್ಸ್ಟ್ ಅವಕಾಶನೇ ಕೊಡಬಾರ್ದು, ನೆಕ್ಸ್ಟ್ ಅವಕಾಶನೇ ಚಾನ್ಸೇ ಇರಬಾರ್ದು ಅವನಿಗೆ, ಅಲ್ಲಿ ನಿಲ್ಲಿಕ್ಕೂ ಚಾನ್ಸ್ ಇರಬಾರ್ದು. ಕೆಲವು ಸಮಯಗಳಲ್ಲಿ ನಾಯಿಗಳು ಬರ್ತವೆ, ಬೇರೆ ಕಡೆಯಿಂದ ಹೊರಗಿನ ನಾಯಿಗಳು ಬಂದು ಮೆತ್ತಿ ಕಾಂಪೌಂಡ್ ಒಳಗೆ ಅಥವಾ ಗೇಟ್ ಸಂದಿಲಿ ಎಲ್ಲೋ ನುಗ್ಗಿ ಹೊರಗೆ ಬರ್ತವೆ. ಅದು ಸುಮ್ಮನೆ ಬರೋದಿಲ್ಲ, ಅದು ಕೂಡ ಜಾಗೃತಿಯಿಂದನೇ ಬರ್ತದೆ. ಸ್ವಲ್ಪ ನಾವೇನಾದರೂ ಕಣ್ಣಿಗೆ ಬಿತ್ತ ಏಯ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಓಟ. ನೀವು ಸುಮ್ಮನೆ ಇದ್ದರೆ ಅದು ಆಮೇಲೆ ನಿಮ್ಮ ಜೊತೆ ಸರಾಗ ಆಗಿಬಿಡ್ತದೆ. ಸರಾಗ ಕೊಡಬೇಡಿ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ಸೈತಾನಿಗೆ ಸರಾಗ ಕೊಡಬೇಡಿ. ಫ್ರೆಂಡ್ಲಿಯಾಗಿ ಮಾತಾಡಕ್ಕೆ ಹೋಗಬೇಡಿ, ನೈಸಾಗಿ ಮಾತಾಡಬೇಡ್ರಿ. ಹಲ್ಲೆಲೂಯಾ. ಅವನ್ನ ಇಮ್ಮಿಡಿಯೇಟ್ ಓಡಿಸಿ. ಆದಮ ಹವ್ವಳರು ಮೋಸ ಹೋಗ್ಬಿಟ್ರು, ದೇವರ ಮಕ್ಕಳಾಗಿ ನಾವು ಮೋಸ ಹೋಗಬಾರ್ದು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ತಂದೆಯ ದೇವರ ಮಕ್ಕಳಾಗಿ ನಾವು ಯಾರು ಮೋಸ ಹೋಗಬಾರ್ದಪ್ಪ. ಸೈತಾನ್ನ ಕಾರ್ಯ ಅಂತ ನಮಗೆ ಐಡೆಂಟಿಫಿಕೇಶನ್ ಪ್ರಾರಂಭದಲ್ಲೇ ಗೊತ್ತಾಗ್ಬಿಡ್ಬೇಕಪ್ಪ. ಪ್ರಾರಂಭದಲ್ಲೇ ಇದು ಸತ್ಯಕ್ಕೆ ದೂರವಾದದ್ದು, ಇದು ಸೈತಾನ್ನ ಆಲೋಚನೆ, ಇದು ಸೈತಾನ್ನ ಕಾರ್ಯ ಅಂತ ಇಮ್ಮಿಡಿಯೇಟ್ ನಮ್ಗೆ ಗೊತ್ತಾಗ್ಬಿಡ್ಬೇಕು. ಗೊತ್ತಾದ ಮೇಲೆ ತಕ್ಷಣವೇ ಅದನ್ನು ಹೊರದೂಡಬೇಕು. ಆದಮ ಹವ್ವಳರು ಮೋಸ ಹೋಗ್ಬಿಟ್ರು, ತಮ್ಮ ಮಹಿಮೆಯನ್ನು ಕಳ್ಕೊಂಡ್ರು, ತಮ್ಮ ಭವಿಷ್ಯ ಕಳ್ಕೊಂಡ್ರು, ತಮ್ಮ ಕುರಿತ ದೇವರ ಯೋಜನೆ ಕಳ್ಕೊಂಡ್ರು, ಸೇವೆ ಕಳ್ಕೊಂಡ್ರು, ಕೊನೆಗೆ ನಿನ್ನನ್ನೇ ಕಳ್ಕೊಂಡು ದೂರ ಹೊರಟೋದ್ರಪ್ಪ. ಇಂಥ ದುಸ್ಥಿತಿ ಬೇಡ ಸ್ವಾಮಿ, ಇಂಥ ದುಸ್ಥಿತಿ ಬೇಡ. ಕರ್ತನ ದೇವರ ಮಕ್ಕಳಾಗಿ ನಾವು ಪ್ರಾರಂಭದಲ್ಲೇ ಇದು ಸೈತಾನನ ಕಾರ್ಯ ಅಂತ ಹೇಳಿ ಗುರುತಿಸಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಇದು ಸತ್ಯಕ್ಕೆ ದೂರವಾದ, ಇದು ಮಿಥ್ಯ, ಇದು ಸುಳ್ಳು, ಇದು ನಿಜ ಅಲ್ಲ ಅಂತ ಹೇಳಿ ಗುರುತಿಸಲಿಕ್ಕೆ ಕೃಪೆ ಕೊಡಪ್ಪ. ಇಮ್ಮಿಡಿಯೇಟ್ ನಾವು ಜಾಗ್ರತೆಗೊಳ್ಳಲಿಕ್ಕೆ ನಮಗೆ ಸಹಾಯ ನೀಡು. ಹಲ್ಲೆಲೂಯಾ. ಕೃಪಾ ಸಂಪನ್ನನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕರ್ತನೆ ಒಂದು ಜಾಗ್ರತೆಯನ್ನು ಕೊಡು ಸ್ವಾಮಿ. ಸ್ಪಿರಿಟ್ ಮ್ಯಾನ್ನಲ್ಲಿ ಎಚ್ಚರಿಕೆಯಿಂದ ಇರಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ಮನುಷ್ಯನ ಆತ್ಮವು ದೇವರ ದೀಪ ಎಂಬುದಾಗಿ ಕರ್ತನೆ ಜ್ಞಾನೋಕ್ತಿಗಳಲ್ಲಿ ಓದ್ತೇವಲ್ಲ ಸ್ವಾಮಿ. ಅಪ್ಪ ಕರ್ತನೆ ಎಚ್ಚರಿಕೆ ಕೊಡಲಿ. ಕರ್ತನೆ ಏನಾದರೂ ಸುಳ್ಳಾದ ಸೈತಾನ್ನ ಕಾರ್ಯಗಳು, ಕರ್ತನೆ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು ಏನಾದರೂ ಬಂದಲ್ಲಿ ತಕ್ಷಣವೇ ಸ್ಪಿರಿಟ್ ಮ್ಯಾನ್ನಲ್ಲಿ ಅಲಾರ್ಮ್ ಗಂಟೆ ಬಾರಿಸಲಿ. ನಿನ್ನ ಮಕ್ಕಳು ಎಚ್ಚೆತ್ತುಕೊಳ್ಳಲಿಕ್ಕೆ, ಜಾಗ್ರತೆ ವಹಿಸಲಿಕ್ಕೆ, ಸೈತಾನನ ಯೋಜನೆಗಳನ್ನು ದೂರಷ್ಟು ಓಡಿಸ್ಬಿಡ್ಲಿಕ್ಕೆ, ಅವುಗಳ ಸಹವಾಸವನ್ನೇ ಮಾಡದೆ ಜಾಗ್ರತೆಯಿಂದ ಇರಲಿಕ್ಕೆ ನಿನ್ನ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್. ಮಹಿಮೆಯನ್ನು ಕಳ್ಕೋಬಾರ್ದು, ನಿನ್ನ ಮಹಿಮೆಯ ತೇಜಸ್ಸನ್ನು ಕಳ್ಕೋಬಾರ್ದು ಸ್ವಾಮಿ. ಮಹಿಮೆಯ ವಸ್ತ್ರವನ್ನು ಕಳ್ಕೋಬಾರ್ದಪ್ಪ. ಅವ್ರು ಮಹಿಮೆಯ ವಸ್ತ್ರ ಕಳ್ಕೊಂಡ್ರು, ಆಗಲೂ ಕೂಡ ಅವ್ರ ಪ್ರಜ್ಞೆ ಬರಲಿಲ್ಲ. ಅವರು ಕರ್ತನೆ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಳ್ಳಿಕ್ಕೆ, ಕರ್ತನೆ ಸಮಜಾಯಿಸಿ ಕೊಡಲಿಕ್ಕೆ ಮುಂದಾದರು. ಥ್ಯಾಂಕ್ ಯು. ಬೇಡಪ್ಪ, ಬೇಡ ಬೇಡ ಅಂತ ದುಸ್ಥಿತಿ ಬೇಡ. ಕರ್ತನ ಜಾಗ್ರತೆ ವಹಿಸಲಿಕ್ಕೆ, ತಕ್ಷಣವೇ ನಿನ್ನೊಂದಿಗೆ ಸಂಧಾನ ಆಗಲಿಕ್ಕೆ, ದುಷ್ಟ ಸೈತಾನ್ನ ಯೋಜನೆಗಳನ್ನು ದೂರಷ್ಟು ಓಡಿಸ್ಬಿಡ್ಲಿಕ್ಕೆ, ಎದುರಿಸಿ ನಿಂತು ಸೈತಾನಿಗೆ ಎದುರಿಸಿ ನಿಂತು ಓಡಿಸ್ಬಿಡ್ಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ನೀನು ಬೇಕಪ್ಪ. ನಿನ್ನ ಸಾನ್ನಿಧ್ಯ ನಾವು ಕಳ್ಕೋಬಾರ್ದು, ನಿನ್ನ ಪ್ರಸನ್ನತೆ ಕಳ್ಕೋಬಾರ್ದು, ನಿನ್ನ ಯೋಜನೆ ಕಳ್ಕೋಬಾರ್ದು, ನೀನು ಕೊಡುವ ನಿತ್ಯ ಸೌಭಾಗ್ಯದ ಭವಿಷ್ಯ ನಾವು ಕಳ್ಕೋಬಾರ್ದು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಪ್ರತಿಯೊಬ್ಬರನ್ನು ಕಾಪಾಡಪ್ಪ. ಥ್ಯಾಂಕ್ ಯು. ಲೋಕದ ಮಲಿನತ್ವದಲ್ಲಿ ಟೇಸ್ಟ್ ಬೇಡಪ್ಪ, ಅಶುದ್ಧದಲ್ಲಿ ಟೇಸ್ಟ್ ಬೇಡಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಸಾನ್ನಿಧ್ಯದಲ್ಲಿ ಟೇಸ್ಟ್ ಇರಲಿ, ನಿನ್ನೊಂದಿಗಿರಲಿಕ್ಕೆ, ನಿನ್ನ ಜೊತೆಯಲ್ಲಿರಲಿಕ್ಕೆ ಇನ್ನೂ ಹೆಚ್ಚಾದ ಆಸಕ್ತಿಯನ್ನು ಅವಕಾಶವನ್ನು ಕೊಟ್ಟು ಅದ್ಭುತವಾಗಿ ನಡೆಸು. ಇದು ಸೈತಾನ್ನ ಕಾರ್ಯ ಅಂತ ಗೊತ್ತಾದ ತಕ್ಷಣ ಅದನ್ನು ಎದುರಿಸಿ, ಅದನ್ನು ತಮ್ಮ ಜೀವಿತದಿಂದ ಓಡಿಸಿ ಬಿಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು. ಮೋಸ ಹೋಗೋದು ಬೇಡಪ್ಪ. ಹೀಗೆ ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮುಂದೆ ಮೋಸ ಹೋಗೋದು ಬೇಡ. ನೀನು ಸಹಾಯ ನೀಡು, ನಿನ್ನ ಕೃಪೆಯನ್ನು ಅನುಗ್ರಹಿಸು, ಬಿಡುಗಡೆ ಮಾರ್ಗದಲ್ಲಿ ನಡೆಸು. ಥ್ಯಾಂಕ್ ಯು. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.
ತಂದೆಯೇ, ಈ ಹೊತ್ತು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಸಂರಕ್ಷಣೆ ಹಸ್ತಕ್ಕೆ ಒಪ್ಪಿಸ್ತೇನೆ. ಈ ದಿನವಿಡೀ ಸುರಕ್ಷತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಕರ್ತನೆ, ಸಮಾಧಾನದ ದಿನ, ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಮನರಮ್ಯವಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ವಾಕ್ಯ, ನಿನ್ನ ಸಾನ್ನಿಧ್ಯ ನಮಗೆ ಇವತ್ತು ಅಪರಿಮಿತವಾಗಿ ದೊರಕಲಿ. ಥ್ಯಾಂಕ್ ಯು. ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.